ಸಂಸ್ಥೆಯಲ್ಲಿ ಕಂಪನಿ ಬಗ್ಗೆ ಫುಲ್ ತಿಳ್ಕೊಂಡಿರ್ತೀರ ಎಕ್ಸಾಮ್ ಹೋಗಬೇಕಾದ್ರೆ ಅಥವಾ ಇಂಟರ್ವ್ಯೂ ಕೊಡಬೇಕಾದ್ರೆ. ಹಾಗೆಯೇ ನಮ್ಮ ದೇಹ ನಮ್ಮೊಟ್ಟಿಗಿರುತ್ತೆ ಸಾಯೋ ತನಕ ಕೂಡ. ಹಾಗಾಗಿ ನಮ್ಮ ದೇಹದ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ನಮ್ಮ ದೇಹದಲ್ಲಿರುವ ಪ್ರಾಣ ನಮಗೆ ಆ ರೀತಿಯಿಂದ ಬರುತ್ತೆ. ಈ ಗತಿಗಳು ನೀವು ಸ್ಪರ್ಶ ಮಾಡಿದಾಗ ಅನುಭವಿಸೋದು ಬಿಟ್ಟರೆ ನಿಮಗೆ ಯಾವುದೇ ಅನಾಟಮಿಕಲ್ ಸ್ಟ್ರಕ್ಚರ್ಗಳನ್ನು ಕೊಯ್ದು ನೋಡಿದಾಗ ಕಾಣಲ್ಲ ಅದು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತಿದ್ದೇನೆ. ಆ ಕಾನ್ಸೆಪ್ಟ್ ಬಂದುಬಿಟ್ಟು ಪ್ರಾಣ, ಚಿ ಎನರ್ಜಿ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಚಿ ಎನರ್ಜಿ ಯಾವ ಥರ ಉತ್ಪತ್ತಿ ಆಗುತ್ತೆ, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಎಲ್ಲಿಂದ ಬರುತ್ತೆ ಅಂಥೇಳಿ ಅದೊಂದು ಸ್ವಲ್ಪ ತಿಳ್ಕೊಳ್ಬೇಕಲ್ಲ. ಯಾಕಂದರೆ ಒಂದು ಸಂಸ್ಥೆಯಲ್ಲಿ ಕಂಪ್ನಿ ಬಗ್ಗೆ ಫುಲ್ ತಿಳ್ಕೊಂಡಿರ್ತೀರ ಎಕ್ಸಾಮ್ ಹೋಗಬೇಕಾದ್ರೆ ಅಥವಾ ಇಂಟರ್ವ್ಯೂ ಕೊಡಬೇಕಾದ್ರೆ. ಹಾಗೆಯೇ ನಮ್ಮ ದೇಹ ನಮ್ಮೊಟ್ಟಿಗಿರುತ್ತೆ ಸಾಯೋ ತನಕ ಕೂಡ. ಹಾಗಾಗಿ ನಮ್ಮ ದೇಹದ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರಾಣ. ನಮ್ಮ ದೇಹದಲ್ಲಿರುವ ಪ್ರಾಣ ನಮಗೆ 6 ರೀತಿಯಿಂದ ಬರುತ್ತೆ. 6 ರೀತಿಗಳಿಂದ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ತಾಯಿಯ ಗರ್ಭದಿಂದ ಬರುತ್ತೆ. ತಾಯಿಯ ಗರ್ಭದಿಂದ ನಮಗೆ ಪ್ರಾಣ ಬರ್ತದೆ. ಅದೇ ಥರ ನಮ್ಮ ದೇಹದಲ್ಲಿ ನಿದ್ದೆ ಮಾಡೋದ್ರಿಂದ ಕೂಡ ಬರುತ್ತೆ. ತುಂಬ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅವ್ರಿಗೊಂಥರ ಪ್ರಾಣ ಬಂದಂಗೆ ಆಗುತ್ತೆ. ಒಂಥರ ಎನರ್ಜೈಸ್ಡ್ ಆಗ್ತಾರೆ, ರೀಚಾರ್ಜ್ ಆಗ್ತಾರೆ. ಒಂಥರ ನಿದ್ದೆಯಿಂದ ಬಂದಾದ ಕೂಡಲೇ ನಿಮಗಿನ್ನೂ ಏನಾದರೂ ಹೊಸದು ಮಾಡಬೇಕು ಅಂತ ಒಂದು ಬರುತ್ತೆ ಮನಸ್ಸಲ್ಲಿ. ಅದೇ ಥರ ಊಟವನ್ನು ಮಾಡಿದಾಗ ಕೂಡ ನಿಮಗೆ ಪ್ರಾಣ ಬರುತ್ತೆ. ನೀವು ಆಹಾರ ತೊಗೋತಿರಲ್ಲ. ಅದಕ್ಕೆ ರೈತರು ನಮ್ಮ ಅನ್ನದಾತರು ಯಾಕಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಕೊಡುವಂಥ ಅವ್ರು ಬೆಳೆದಂಥ ಅನ್ನ ಏನಿದೆಯಲ್ಲ ನಮ್ಮ ದೇಹದಲ್ಲಿ ಹೋದಾಗ, ಅವರ ಬೆಳೆದಂಥ ಆಹಾರ ಏನಿದೆಯಲ್ಲ, ಅವ್ರು ಬೆಳೆದಂಥ ತರಕಾರಿಗಳೇನಿದೆಯಲ್ಲ, ಅವ್ರು ಬೆಳೆದಂಥ ಅಕ್ಕಿ ಏನಿದೆಯಲ್ಲ, ಅವ್ರು ಬೆಳೆದಂಥ ಭತ್ತ ಏನಿದೆಯಲ್ಲ, ಅವ್ರು ಬೆಳೆದಂಥ ಪದಾರ್ಥಗಳೇನಿದೆಯಲ್ಲ, ಅದು ನಮ್ಮ ದೇಹದಲ್ಲಿ ಹೋದಾಗ ಪಚನಕ್ರಿಯೆಯಾಗಿ ಸಪ್ತಧಾತುಗಳಾಗಿ ಏನೇನೋ ಆಗಿ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಅದರಿಂದ ಕೂಡ ನಮಗೆ ಪ್ರಾಣ ಬರುತ್ತೆ. ಇನ್ನೊಂದು ಬ್ರೀತಿಂಗಿಂದ ಬರುತ್ತೆ. ಈಗ ನಾವು ನಮ್ಮ 80% ನಮಗೆ ಆಕ್ಸಿಜನ್ ಬರ್ತಾ ಇರೋದು ಸಮುದ್ರದಲ್ಲಿರೋ ಸಸ್ಯಗಳಿಂದ. ಸಮುದ್ರದ ಒಳಗಡೆ ಇರೋ ಸಸ್ಯಗಳಿಂದ ನಮಗೆ ಆಕ್ಸಿಜನ್ ಬರುತ್ತೆ. ಆ ಆಕ್ಸಿಜನ್ನ ತೊಗೊಂಡು ಇನ್ನೊಂದು 20-30%, 20% ಅನ್ಬೋದು, ಇಲ್ಲಿ ನಮ್ಮದು ಈಗ ಏನು ಗಿಡಮರಗಳಿದೆಯಲ್ಲ ಅಲ್ಲಿಂದ ಬರುತ್ತೆ. ಸೊ ಈ ಆಕ್ಸಿಜನ್ ತೊಗೊಂಡಾಗ ಕೂಡ ನಮಗೆ ಪ್ರಾಣ ಇರುತ್ತೆ. ಎಷ್ಟಾಯಿತು? 4 ಆಯಿತು. ಇನ್ನೊಂದು ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಕೂಡ ಬರುತ್ತೆ. ಮೆಡಿಟೇಷನ್ ಮಾಡಿದಾಗ ನಿಮಗೆ ಯೂನಿವರ್ಸ್ ಕನೆಕ್ಟ್ ಆಗಿ, ಸೊ ಅಲ್ಲಿಂದ ಕೂಡ ಪ್ರಾಣ ನಮ್ಮ ದೇಹಕ್ಕೆ ಬರುತ್ತೆ. ತುಂಬ ನಿಮ್ಮ ಮನಸ್ಸು ಶಾಂತ ಆದ್ಕೊಳ್ಳಿ, ಆಟೋಮೆಟಿಕ್ಲಿ ನಿಮಗೆ ಪ್ರಾಣದ್ದು ಅನುಭವ ಆಗ್ತಾ ಹೋಗುತ್ತೆ. ಮನುಷ್ಯ ಶಾಂತ ಆಗುತ್ತಲ್ಲ, ಆಟೋಮೆಟಿಕ್ಲಿ ನಿಮಗೆ ಆ ಒಂದು ಅನುಭವನ ಪಡ್ಕೊಳ್ತಾ ಹೋಗ್ತೀರ. ಇನ್ನೊಂದು ಕೊನೆಯದಾಗಿ ಸೂರ್ಯ ಮತ್ತು ಚಂದ್ರದಿಂದ ಬರುತ್ತೆ. ಹೇಳಿ, ಸೂರ್ಯ ಮತ್ತು ಚಂದ್ರ. ಸೂರ್ಯನ ಬೆಳಕಿಲ್ಲ ಅಂದರೆ ಪ್ರಕೃತಿ ನಡೆಯಲ್ಲ. ಅದೇ ಥರ ಚಂದ್ರ ಇಲ್ಲಾಂದ್ರೂ ಕೂಡ ಪ್ರಕೃತಿ ನಡೆಯಲ್ಲ. ಬೆಳಗ್ಗೆ ಯಾಂಗ್ ಅಂದರೆ ಸೂರ್ಯ ಇರ್ತಾನೆ, ಸಂಜೆ ಮೂನ್ ಇರುತ್ತೆ. ಸೊ ಅವರಿಂದ ಕೂಡ ನಮಗೆ ಎನರ್ಜಿ ಬರುತ್ತೆ. ಈ ಒಂದು 6 ಏನು ಪ್ರೊಸೆಸ್ ಇದೆಯಲ್ಲ, ತಾಯಿಯ ಗರ್ಭದಿಂದ, ಸೂರ್ಯಚಂದ್ರನಿಂದ, ನಿದ್ದೆಯಿಂದ, ಆಹಾರದಿಂದ, ಮೆಡಿಟೇಷನ್ನಿಂದ ಮತ್ತು ಬ್ರೀತಿಂಗಿಂದ, ಈ ಒಂದು ಸಿಸ್ಟಮಿಂದ ನಮಗೆ ಪ್ರಾಣ ಬರ್ತಾ ಹೋಗುತ್ತೆ. ಆ ಪ್ರಾಣ ಹೇಗಿರುತ್ತೆ? ಈಗ ನಾರ್ಮಲಾಗಿ ನೀವು ಪಾಶ್ಚಾತ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಹೋದರೆ ನಿಮಗೆ ಪ್ರಾಣವನ್ನು ಕಂಡುಹಿಡಲಿಕ್ಕಾಗಲ್ಲ, ನೋಡಲಿಕ್ಕಾಗಲ್ಲ. ಈಗ ಅನಾಟಮಿಕಲ್ ಪ್ರಕಾರ ಹೋದರೆ ಚಿ ಎನರ್ಜಿಗಳನ್ನು ಕಂಡುಹಿಡಲಿಕ್ಕಾಗಲ್ಲ, ನೋಡಲಿಕ್ಕಾಗಲ್ಲ. ಅನಾಟಮಿಕಲ್ಗಳನ್ನು ನೀವೇನಾದರೂ ಒಂದು ದೇಹವನ್ನು ಕೊರೆದಾಗ ನಿಮಗೆ ಬ್ರೈನ್ ಕಾಣುತ್ತೆ, ಬಟ್ ಬುದ್ಧಿ ಎಷ್ಟಿದೆ ಅಂತ ಕಾಣಲ್ಲ. ಯಾವುದಾದ್ರೂ ಪೇಷಂಟ್ನ ಕೇಳಬೇಕಾದ್ರೆ ಅನುಮಾನ ಮುಖಾಂತರ ಅವನಿಗೆ 1-2 ಕ್ವಶನ್ಗಳಿಗೆ ಸಿಂಪ್ಟಮ್ ಕೇಳಿದಾಗ ಗೊತ್ತಾಗತ್ತಂತೆ. ಅದೇ ಥರ ಈ ಐಕ್ಯೂ ಟೆಸ್ಟ್ ಮಾಡಬೇಕಂದ್ರೂ ಕೂಡ ಅವನ ಏಜು ಡಿವೈಡೆಡ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಇದೆ. ನೀವು ಬೇಕಂದ್ರೆ ಗೂಗಲ್ ಅನ್ನೋದು ಗೊತ್ತಾಗುತ್ತೆ. ಆ ಮುಖಾಂತರ ಅವನ ಬುದ್ಧಿಶಕ್ತಿಯನ್ನು ಕಂಡುಹಿಡಿಯೋದು ಬಿಟ್ಟರೆ ಅವನ ಆ್ಯಕ್ಚುಲಿ ಬುದ್ಧಿಶಕ್ತಿ ಏನಿದೆ ಅಂತ ಹೇಳಿ ನಿಮ್ಗೆ ಕಾಣಲ್ಲ. ಬ್ರೈನ್ ಕಾಣುತ್ತೆ, ಅವನು ಕಾಣಲ್ಲ. ಅದೇ ಥರ ನಮ್ಮಲ್ಲಿ ಪ್ರಾಣ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಪ್ರಾಣ ಇರುತ್ತೆ. ಓಕೆ, ಮಧ್ಯದಲ್ಲಿ ಪ್ರಾಣ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಅನಾಟಮಿಕಲ್ ಪ್ರಕಾರ ಹೋದಾಗ ಪ್ರಾಣ ಕಾಣಲ್ಲ. ಬಟ್ ಮನುಷ್ಯ ಜೀವಂತ ಇರ್ತಾನೆ, ಅನಾಟಮಿಕಲ್ ಬಾಡಿ ಇರುತ್ತೆ, ದೇಹ ಇರುತ್ತೆ, ಮೆದುಳಿರುತ್ತೆ, ಎಲ್ಲ ಆರ್ಗನ್ಗಳು ಫಂಕ್ಷನ್ ಆಗ್ತಾ ಇರುತ್ತೆ, ಚಲನೆ ಆಗ್ತಾ ಇರುತ್ತೆ. ಹಾಗೆ ನೋಡ್ಬೋದು ಅಷ್ಟೇ. ಎಷ್ಟು ನಿಮಗೆ ಫಾರ್ ಎಕ್ಸಾಂಪಲ್ ಸಿಂಪ್ಟಮ್ಸ್ಗಳನ್ನು ನೋಡ್ಬೋದು. ಅವನ ರಕ್ತ ಸಂಚಲನೆ ಯಾವ ಥರ ಇದೆ, ಅವನು ಬ್ರೀತಿಂಗ್ ಆಗ್ತಾನಿಲ್ಲ, ಅದೆಲ್ಲ ನೋಡ್ಬೋದು. ಬಟ್ ಪ್ರಾಣ ಇದೆಯೋ ಇಲ್ಲ ಅಂತ ಹೇಳಿ ನೋಡಲಿಕ್ಕೆ ನಿಮಗೆ ಅದು ಅನುಭವಿಸ್ಬೇಕಾಗತ್ತೆ. ಅದೇ ಥರ ನಮ್ಮಲ್ಲಿ ನಾಡಿ ಚಿಕಿತ್ಸೆ ಅಂತ ಬರುತ್ತೆ ಆಯುರ್ವೇದದಲ್ಲಿ. ಈ 3 ನಾಡಿಗಳು ಬರುತ್ತೆ. ಈಗ ವಾತ ನೋಡಿದಾಗ ಸರ್ಪ ಏನು ಮೂಮೆಂಟ್ ಬರುತ್ತಲ್ಲ, ಸರ್ಪ ಅದು ಗತಿ ಅಂತ ಹೇಳ್ತಾ, ಅದರ ಬಗ್ಗೆ ಹೋದರೆ ತುಂಬ ದೊಡ್ಡದಿದೆ ಗತಿಗಳ ಬಗ್ಗೆ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೇನೆ. ಗತಿಗಳಂತ ಹೇಳಿದರೆ, ಈಗ ವಾತ ಜಾಸ್ತಿ ಇರುತ್ತೆ, ವಾತ ಇದ್ದವನು ಅದು ಒಂದು ಬರುತ್ತೆ. ಹಾಗೆ ಮಂಡುಕ ಅಂತ ಬರುತ್ತೆ, ಕಪ್ಪೆ ಬರುತ್ತೆ, ಮತ್ತು ಹಂಸಗತಿ ಅಂತ ಬರುತ್ತೆ. ಈ ಗತಿಗಳು ನೀವು ಸ್ಪರ್ಶ ಮಾಡಿದಾಗ ಅನುಭವಿಸೋದು ಬಿಟ್ಟರೆ
ನಿಮಗೆ ಯಾವುದೇ ಅನಾಟಮಿಕಲ್ ಸ್ಟ್ರಕ್ಚರ್ಗಳನ್ನು ಕೊಯ್ದು ನೋಡಿದಾಗ ಕಾಣಲ್ಲ ಅದು. ಅದು ಕೇವಲ ಅನುಭವ ಪಡಬೇಕಷ್ಟೇ. ಇದು ತುಂಬ ಇದೆ. ಯಾಕಂದರೆ ನೀವು ಏನು ವೆಸ್ಟರ್ನ್ ಸೈನ್ಸ್ ಪ್ರಕಾರ ಹೋದಾಗ ಕೆಲವೊಂದು ವಸ್ತುಗಳು ಕಾಣಲ್ಲ ಅಂತ ಹೇಳಿದರೆ ಅದು ಇಲ್ಲ ಅಂತ ಅರ್ಥ ಅಲ್ಲ. ಕಾಣಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಅರ್ಥ ಅಲ್ಲ, ಇದು ಇದೆ ಅಂತ ಅರ್ಥ. ಹಾಗಾಗಿ ಅದನ್ನು ಅನುಭವಿಸಬೇಕು, ಅದನ್ನು ಹೀಲಿಂಗ್ ತೊಗೋಬೇಕಾಗುತ್ತೆ. ಈಗ ರೇಖೆಲ್ಲ ಹೋದರೆ ನಿಮಗೆ ಅದಕ್ಕೆ ಸೈಂಟಿಫಿಕ್ ಪ್ರೂಫ್ಗಳು ಕೊಡಲಿಕ್ಕಾಗಲ್ಲ. ಎದಕ್ಕೆ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರೆ ದಿರ್ ಇಸ್ ಸಮಥಿಂಗ್ ಬಿಯಾಂಡ್ ದೆನ್ ಸೈನ್ಸ್ ಅಂತ ಹೇಳಿ. ಹಾಗಾಗಿ ಇದು ಆಯುರ್ವೇದದಲ್ಲಿ ಇದರ ಬಗ್ಗೆ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಈ ಗತಿಗಳ ಬಗ್ಗೆ, ಪ್ರಾಣಗಳ ಬಗ್ಗೆ. ಅದಕ್ಕೆ ಚೈನಾದಲ್ಲಿ ಹೋದರೆ ಅಂದರೆ ಚೈನೀಸ್ TCM ಹೋದರೆ ಅದಕ್ಕೆ ಚಿ ಎನರ್ಜಿ ಅಂತ ಹೇಳ್ತವೆ. ಹಾಗಾಗಿ ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾಲೆಜ್ ಕೊಡ್ಕೊಂಡು ಹೋಗ್ತಾನೆ. ಸೊ ಇವತ್ತು ಪ್ರಾಣ ನಿಮ್ಮ ದೇಹದಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದಾಗ ಇದು ಮಾಡ್ಬೋದು. ನಿಮ್ಮ ತಾಯಿ ಕೂಡ ನೀವು ನಮನ ಸಲ್ಲಿಸಿ, ಯಾಕಂದರೆ ನಿಮ್ಮ ದೇಹದಲ್ಲಿರುವ ಪ್ರಾಣ ಬಂದಿದ್ದು ಆ ತಾಯಿಯಿಂದನೇ. ಸೊ ಹಾಗಾಗಿ ಅದಕ್ಕೆ ತುಂಬ ಉನ್ನತವಾದ ಒಂದು ಇದಿದೆ. ಯಾಕಂದರೆ ಎಲ್ಲ ಪ್ರಕೃತಿಯಿಂದ ಬರುತ್ತೆ, ಎಲ್ಲವೂ ಪ್ರಕೃತಿಯಿಂದ ಬರುತ್ತೆ. ಮನುಷ್ಯನಿಂದ ಮಾನವನಿಂದ ಬರೋದು ತಾಯಿ ಗರ್ಭದಿಂದ ಮಾತ್ರ. ಸೊ ಹಾಗಾಗಿ ಇವತ್ತಿಷ್ಟು ಕಾನ್ಸೆಪ್ಟ್ ಸಾಕು ಅನ್ಕೋತೀನಿ. ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ಹೇಳ್ತೇನೆ ಅನ್ನೋದನ್ನು ಕಾಯ್ತಾ ಇರಿ. ಧನ್ಯವಾದ.